ಜಪ ಮಾಡೋದಕ್ಕಾಗಿ ಸ್ತ್ರೀಯರಿಗೆ ಅಧಿಕಾರ ಇದೆ ಅಂತ ಹೇಳಿ ಆ ಜಪದ ವಿಧಾನವನ್ನೆಲ್ಲ ತಿಳಿಸಿದ್ದಾರೆ. ಇವತ್ತು ಸ್ವಲ್ಪ ತಾತ್ಪರ್ಯ ಸ್ವಲ್ಪ ಹೆಚ್ಚು ಮುಗಿಸೋದಿದೆ, ಹೀಗಾಗಿ ಜಪದ ವಿಧಾನವನ್ನು ಮುಂದೆ ನಾವು ತಿಳಿಯೋಣ. ಅದಾದ ಮೇಲೆ ಅದು ಸ್ವಲ್ಪ ವಿಸ್ತಾರ ಸ್ವಲ್ಪ ಹೆಚ್ಚು ಹೊತ್ತು ಬೇಕು. ಹೀಗಾಗಿ ಅರ್ಚನೆ ಮಾಡಬಹುದಾ ಸ್ತ್ರೀಯರು ಅಂತ ಅಂದರೆ ಅದನ್ನು ಮೊದಲಿಗೆ ತಿಳಿದಿದ್ದೇವೆ. ಅರ್ಚನೆಗೆ ಪೂಜೆ ಮಾಡೋದಕ್ಕಾಗಿ ಸರ್ವಥಾ ಸ್ತ್ರೀಯರಿಗೆ ಅರ್ಚನೆಗೆ ಅಧಿಕಾರ ಇರೋದಿಲ್ಲ ಅಂತ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ. ಅರ್ಚನೆ ಪ್ರತಿಮಾಂ ವಿಷ್ಣೋ ತ್ರಿಕಾಲಂ ನಿತ್ಯಮಾದೃತಃ ದ್ವಿಜೈರೇವ ಹಿ ಸಾ ಪೂಜ್ಯ ನ ಸ್ತ್ರೀಭಿರ್ನಾಪಿ ಪಾದಜೈಹಿ. ಇದು ನಮ್ಮಲ್ಲಿ ಹೀಗೇನೆ ಸಂಪ್ರದಾಯವೂ ಇದೆ. ಸ್ತ್ರೀಯರು ಪೂಜೆ ಮಾಡೋದನ್ನು ಎಲ್ಲೆಲ್ಲಿಯೂ ಇಲ್ಲಿ ತನಕ ನೋಡಿಲ್ಲ, ಆದರೆ ಈಗ ನಾವು ನೋಡ್ತಾ ಇದ್ದೇವೆ. ಮನೆಯಲ್ಲಿ ಅಲ್ಲ, ಹೊರಗಡೆಗೆ ಆಲಯಗಳಲ್ಲಿಯೂ ಸಹ ಸ್ತ್ರೀಯರು ಪೂಜೆ ಮಾಡೋದನ್ನು ನೋಡುವ ಪ್ರಸಂಗ ಬಂದಿದೆ. ಆದರೆ ಧರ್ಮಶಾಸ್ತ್ರದಲ್ಲಿ ಮಾತ್ರ ವಿಷ್ಣುವಿನ ಪ್ರತಿಮೆಯನ್ನು ಯಾವುದೇ ಪರಮಾತ್ಮನದ್ದಾಗಿರಲಿ, ಲಕ್ಷ್ಮೀದೇವಿಯದ್ದಾಗಿರಲಿ, ವಾಯುದೇವರದ್ದಾಗಿರಲಿ ಆ ಪ್ರತಿಮೆಗಳನ್ನು ಮುಟ್ಟಿ ಅರ್ಚನೆ ಮಾಡುವ ಅಧಿಕಾರ ಸ್ತ್ರೀಯರಿಗೆ ಇರೋದೇ ಇಲ್ಲ. ಬ್ರಾಹ್ಮಣರು ಆ ಪ್ರತಿಮೆಗಳ ಪೂಜೆಯನ್ನು ಮಾಡಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು, ಸ್ತ್ರೀಯರು ಮತ್ತು ಶೂದ್ರರು ಆ ದೇವರ ಪೂಜೆಯನ್ನು ಸರ್ವಥಾ ಮಾಡಬಾರದು ಅಂತ ನಿಷೇಧವನ್ನು ಮಾಡಿದ್ದಾರೆ. ಆದರೂ ನಾವು ಪೂಜೆ ಮಾಡ್ತೇವೆ, ಅಧಿಕಾರ ಯಾರಿಗೆ ಬೇಕು ಅಂತ ಹೇಳಿ ಅಧಿಕಾರವನ್ನು ಕಡೆಗಾಣಿಸಿ ಪರಮಾತ್ಮನ ಪ್ರತಿಮೆಗಳನ್ನು ಪೂಜೆ ಮಾಡೋದರಿಂದ ಏನು ಅನರ್ಥವಾಗ್ತದೆ ಅಂತ ಸ್ಮೃತಿಯಲ್ಲಿ ಹೇಳ್ತಾರೆ. ಶೂದ್ರೋವ ಅನುಪನೀತೋವ ಸ್ತ್ರೀಯೋವಾ ಪತಿತೋಪಿವ ಕೇಶವಂ ವಾ ಶಿವಂ ವಾಪಿ ಸ್ಪೃಷ್ಟ್ವ ನರಕಮಶ್ನುತೆ. ಅದರಿಂದ ನರಕ ಆಗ್ತದೆ ಅಂತ ಹೇಳ್ತಾರೆ. ಅದನ್ನೇ ಮತ್ತೆ ಮತ್ತೆ ಮಾಡಿದರೆ ಅದರಿಂದ ತಮಸ್ಸಾಗ್ತದೆ. ತಿಳಿಯದೇ ಮಾಡಿದಾಗ ಅದರಿಂದ ಅನರ್ಥ ಆಗ್ತದೆ. ಆದರೆ ತಿಳಿದ ಮೇಲೆ ಆಯಿತು, ನನ್ನದು ತಪ್ಪಾಯಿತು, ಮಾಡಬಾರದಾಗಿತ್ತು ಅಂತ ಹೇಳಿ ಆ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಹೇಳಿರ್ತಾರೆ. ಆ ಪ್ರಾಯಶ್ಚಿತ್ತವನ್ನು ಅನುಷ್ಠಾನ ಮಾಡಿದಾಗ ಆ ತಪ್ಪು ಶಾಂತವಾಗಿ ಬಿಡುತ್ತದೆ. ನಮಗೆ ಅತಿಯಾದ ಅನರ್ಥಕ್ಕೆ ಕಾರಣವಾಗೋದಿಲ್ಲ ಅದು ಪ್ರಾಯಶ್ಚಿತ್ತವನ್ನು ಮಾಡಿದಾಗ. ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದೇನೆ ಆಗ್ರಹದಿಂದ ಮತ್ತೆ ಮತ್ತೆ ನಿಷಿದ್ಧವಾದದ್ದನ್ನೇ ಮಾಡಲಿಕ್ಕೆ ಹಠ ಆಗ್ರಹ ಮಾಡಿದರೆ ಅದರಿಂದ ತಮಸ್ಸಾಗ್ತದೆ ಅಂತ ಅನ್ನೋದನ್ನು ಶಾಸ್ತ್ರ ಹೇಳ್ತದೆ. ಆದರೆ ಒಂದು ಬಾರಿ ಎರಡು ಬಾರಿ ಮಾಡಿದ ಮಾತ್ರಕ್ಕೆ ಅನರ್ಥವಾಗೋದಿಲ್ಲ. ಅದು ಪುನಃ ಪುನಃ ಆಯಿತು ಅಂತಂದರೆ ಅದರಿಂದ ವಿಶಿಷ್ಟವಾದ ಅನರ್ಥ ಆಗ್ತದೆ ಅಂತ ಹೇಳ್ತಾರೆ. ಯಾರ್ಯಾರು ಮಾಡಬಾರದು? ಶೂದ್ರೋವ ದೇವರ ಪೂಜೆಯನ್ನು ಮಾಡಬಾರದು. ಅನುಪನೀತೋವ ಯಾರಿಗೆ ಉಪನಯನವಾಗಿಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೇ ಆಗಿದ್ದಾರೆ, ಆದರೆ ಉಪನಯನ ಆಗಿಲ್ಲ, ಅನುಪನೀತನಾದವರು ಆ ಪ್ರತಿಮೆಯನ್ನು ಮುಟ್ಟಿ ಅರ್ಚನೆಯನ್ನು ಮಾಡಬಾರದು ಅಂತ ಹೇಳ್ತಾರೆ. ಸ್ತ್ರೀಯರು ಬ್ರಾಹ್ಮಣರೇ ಆಗಿದ್ದಾರೆ, ಆದರೆ ಪತಿತರಾಗಿದ್ದಾರೆ, ನಿಷಿದ್ಧವಾದ ಕರ್ಮಗಳನ್ನು ಮಾಡಿ ಪಾತಿಥ್ಯವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ, ಅಂಥವರಿಗೂ ಸಹ ದೇವರನ್ನು ಅರ್ಚಿಸುವ ಅಧಿಕಾರ ಇರೋದಿಲ್ಲ ಅಂತ ಹೇಳ್ತಾರೆ. ಕೇಶವಂ ವಾ ಶಿವಂ ವಾ, ಅದು ದೇವರೇ ಆಗಿರಲಿ, ರುದ್ರದೇವರೇ ಆಗಿರಲಿ, ಎಲ್ಲರನ್ನೂ ತೆಗೆದುಕೊಳ್ಳಬೇಕು. ಇಬ್ಬರನ್ನು ಹೇಳಿದ್ದಾರೆ ಅಂದರೆ ಬರೀ ಇಬ್ಬರೇ ಅಂತ ಅಲ್ಲ. ಅದು ಯಾವುದೇ ದೇವರ ಪ್ರತಿಮೆ ಇರಲಿ, ಆ ಪ್ರತಿಮೆಯ ಪೂಜೆಯನ್ನು ಮಾಡಬಾರದು. ಸ್ಪೃಷ್ಟ ನರಕಮಶ್ನುತೆ, ಸ್ಪರ್ಶ ಮಾಡಿದ್ರೇ ನರಕ ಅಂತ ಹೇಳ್ತಾರೆ ಅನ್ನೋದಕ್ಕಾಗಿ ಆ ದೇವತೆಗಳ ಸ್ಪರ್ಶವನ್ನು ಸರ್ವಥಾ ಪ್ರತಿಮೆಗಳ ಸ್ಪರ್ಶವನ್ನು ಮಾಡಬಾರದು ಅಂತ ಹೇಳ್ತಾರೆ. ಪದ್ಮಪುರಾಣದಲ್ಲಿ ಖಂಡ ಅಂತ ಒಂದು ಭಾಗ, ಅಲ್ಲಿಯೂ ಶಾಲಿಗ್ರಾಮದ ಬಗ್ಗೆ ಹೇಳ್ತಾರೆ. ನಜಾತೋಚಿತ್ ಸ್ತ್ರೀಯಾ ಕಾರ್ಯಂ ಶಾಲಗ್ರಾಮಸ್ಯ ಪೂಜನಂ ಮೋಹಾತ್ ಸ್ಪೃಷ್ಟ್ವಾಪಿ ಮಹಿಳಾ ಜನ್ಮಶೀಲ ಗುಣಾನ್ವಿತ ಹಿತ್ವಾ ಪುಣ್ಯ ಸಮೂಹಂಸ ಸತ್ವರಂ ನರಕಂ ವ್ರಜೆ. ಸ್ತ್ರೀಯರು ಶಾಲಗ್ರಾಮದ ಪೂಜೆಯನ್ನು ಮಾಡಬಾರದು ಅಂತ ಪದ್ಮಪುರಾಣದಲ್ಲಿ ತಿಳಿಸ್ತಾರೆ. ಮಧ್ಯದಲ್ಲಿ ದೊಡ್ಡ ಚರ್ಚೆಯಾಯಿತು ಇದರ ಬಗ್ಗೆ. ಸ್ತ್ರೀಯರು ಮತ್ತೆ ಶಾಲಿಗ್ರಾಮದ ಪೂಜೆಯನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿ ಹೇಳಿದರು ಅನೇಕರು. ಆದರೆ ಅನೇಕ ಪುರಾಣಗಳು ನಮಗೆ ತಿಳಿಸಿ ಹೇಳ್ತದೆ ಮತ್ತು ಸಂಪ್ರದಾಯವೂ ನಮಗೆ ತಿಳಿಸಿ ಹೇಳ್ತದೆ, ಯಾವ ಸ್ತ್ರೀಯರೂ ಸಹ ಶಾಲಗ್ರಾಮದ ಪೂಜೆಯನ್ನು ಮಾಡೋ ಹಾಗಿಲ್ಲ. ನ ಜಾತುಚಿತ್ ಸ್ತ್ರೀಯಾ ಕಾರ್ಯಂ, ಮನೆಯಲ್ಲಿ ಮನೆಯವರಿಲ್ಲ, ಊರಿಗೆ ಹೋಗಿದ್ದಾರೆ, ತೀರ್ಥ ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳಿ ಶಾಲಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿ ತೀರ್ಥವನ್ನು ತೆಗೆದುಕೊಂಡು ಬಿಟ್ರೆ ಅನ್ನೋದಕ್ಕಾಗಿ ಪದ್ಮಪುರಾಣ ಹೇಳ್ತದೆ, ಜಾತುಚಿತ, ಎಂದೆಂದಿಗೂ ಏನೇ ಪ್ರಸಂಗ ಇರಲಿ ಮತ್ತೆ ಶಾಲಿಗ್ರಾಮದ ಪೂಜೆಯನ್ನು ಸ್ತ್ರೀಯರು ಮಾಡಬಾರದು ಅಂತ ಹೇಳ್ತಾರೆ. ಹತ್ತಿರ ಇರುವ ದೇವಸ್ಥಾನ ಅಥವಾ ಹತ್ತಿರ ಇರುವ ಮನೆಗಳಿಗೆ ಹೋಗಿ, ಹತ್ತಿರ ಇಲ್ಲ ದೂರದ ಮನೆ ಇದೆ ಅಂದರೆ ದೂರ ಹೋಗೋದು. ಅದಕ್ಕೆ ಒಟ್ಟಾರೆ ವಿಹಿತವಾದ ಕರ್ಮವನ್ನು ಮಾಡೋದಕ್ಕಾಗಿ ನಮಗೆ ಆಸಕ್ತಿ ಇರಬೇಕೇ ವಿನಃ ತೀರ್ಥ ತೆಗೆದುಕೊಳ್ಳಬೇಕು ಅಂತ ಬಹಳ ಆಸಕ್ತರಾಗಿ ಶಾಲಿಗ್ರಾಮವನ್ನು ಮುಟ್ಟಬಾರದು.
ಅಕಸ್ಮಾತ್ ಏನೂ ಆಗಲಿಲ್ಲ, ಅವತ್ತಿನ ದಿವಸ ತೀರ್ಥ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಹಿಂದಿನ ದಿವಸದ ತೀರ್ಥವನ್ನು ಇಟ್ಕೊಳ್ಬೇಕು. ಏನೇನೂ ಆದರೂ ಪರವಾಗಿ, ಅದು ಯಾವುದೂ ಇಲ್ಲ ಅಂತಾದರೆ ಕನಿಷ್ಠ ಪಕ್ಷಕ್ಕೆ ನಮ್ಮಲ್ಲಿ ಹಿರಿಯರು ಹಾಗೆ ಮಾಡೋದು. ತುಳಸಿ ಮೃತ್ತಿಕೆ, ಮೂಲದ ಮೃತ್ತಿಕೆಯನ್ನು ತೆಗೆದುಕೊಂಡು ಆ ತೀರ್ಥವನ್ನು ತೆಗೆದುಕೊಂಡು ಊಟವನ್ನು ಮಾಡೋ ಸಂಪ್ರದಾಯ ಹೀಗೆಲ್ಲ ಇತ್ತು. ಅಂತೂ ತೀರ್ಥ ಇಲ್ಲ ಅಂತ ಹೇಳಿ ನಾನು ಪೂಜೆಯನ್ನು ಮಾಡಿ ಅಭಿಷೇಕ ಮಾಡಿ ತೀರ್ಥ ಸ್ವೀಕಾರ ಮಾಡ್ತೇನೆ ಅಂತ ಅನ್ನೋದು ಸರಿಯಲ್ಲ ಅಂತ ಹೇಳ್ತಾರೆ. ಹಾಗೇನಾದರೂ ಮೋಹಾತ್ ಅಜ್ಞಾನದಿಂದ ಶಾಲಿಗ್ರಾಮ ಸ್ಪರ್ಶವನ್ನು ಮಾಡಿದರೆ ಆ ಸ್ತ್ರೀ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾಳೆ, ಒಳ್ಳೆ ಶೀಲ ಚಾರಿತ್ರ್ಯ ಇದೆ, ಒಳ್ಳೆ ಗುಣಗಳಿದೆ, ಒಳ್ಳೆ ಶೀಲ ಇದೆ, ಆಮೇಲೆ ಗುಣಗಳಿವೆ, ಒಳ್ಳೆ ಗುಣಗಳಿವೆ, ಎಲ್ಲ ಇದೆ. ಆದರೆ ಶಾಲಿಗ್ರಾಮವನ್ನು ಮುಟ್ಟಿದ್ದಾಳೆ, ಒಳ್ಳೆ ಕುಲದಲ್ಲಿ ಬಂದಿದ್ದಾಳೆ, ವ್ರತ ನಿಯಮ ಉಪವಾಸ ಪಾತಿವ್ರತ್ಯ ಇವುಗಳನ್ನು ಮಾಡಿ ಒಳ್ಳೆ ವಿಶಿಷ್ಟವಾದ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾಳೆ, ಒಳ್ಳೆ ಚಾರಿತ್ರ್ಯ ಇದೆ, ಎಲ್ಲವೂ ಇದೆ. ಇಷ್ಟೆಲ್ಲ ಇದೆ ಅಂತಂದ ಮಾತ್ರಕ್ಕೆ ಆ ಪಾಪ ಪರಿಹಾರವಾಗೋದಿಲ್ಲ ಅಂತ ಹೇಳ್ತಾರೆ. ಆ ಪಾಪ ಪಾಪವೇ, ಅದರ ಫಲವನ್ನು ತೋರಿಸಿಯೇ ಬಿಡುತ್ತದೆ ಅಂತ ಹೇಳ್ತಾರೆ. ಎಷ್ಟೇ ಒಳ್ಳೆಯವಳಾಗಿದ್ದರೂ ಸಹ ಶಾಲಗ್ರಾಮದ ಸ್ಪರ್ಶವನ್ನು ಸರ್ವಥಾ ಮಾಡಬಾರದು, ಅದರಿಂದ ಅನರ್ಥವಾಗ್ತದೆ ಅಂತ ಹೇಳಿದ್ದಾರೆ. ಮುಂದಿನ ವಿಷಯವನ್ನು ಸಹ ಒಂದು ಬಾರಿ ನಾನು ಹೇಳಿದ್ದೇನೆ. ಇಲ್ಲಿ ಶ್ಲೋಕಗಳಿವೆ, ಅದೇ ಪದ್ಮಪುರಾಣದಲ್ಲಿ ಬರುವ ಶ್ಲೋಕಗಳು. ಸ್ತ್ರೀಪಾಣಿ ಮುಕ್ತ ಪುಷ್ಪಾಣಿ ಶಾಲಗ್ರಾಮ ಶಿಲೋಪರಿ ಪವೇರಧಿಕ ಪಾತಾನಿ ವದಂತಿ ಬ್ರಹ್ಮಣೋತ್ತಮಾಹ. ಪೂಜೆ ಮಾಡಬಾರದು ಅಂತ ಅಂದರೆ ನಾವೇನ್ರಿ ಪೂಜೆ ಮಾಡೋದಿಲ್ಲ, ದೂರದಿಂದ ಗಂಧವನ್ನು ಏರಿಸ್ತೇವೆ, ದೂರದಿಂದ ಮಂತ್ರಾಕ್ಷತೆ ಏರಿಸ್ತೇವೆ, ದೂರದಿಂದ ಹೂಗಳನ್ನು ಹಾಕ್ತೇವೆ ಅಂತ ಅಂದರೂ ಸಹ ಪದ್ಮಪುರಾಣ ಒಪ್ಪೋದಿಲ್ಲ ಅದಕ್ಕೆ. ಸ್ತ್ರೀಪಾಣಿ ಮುಕ್ತ ಪುಷ್ಪಾಣಿ, ಸ್ತ್ರೀಯರ ಕೈಯಿಂದ ಆ ಹೂಗಳು ಶಾಲಗ್ರಾಮದ ಮೇಲೆ ಬಿದ್ದರೆ ಪವೇರಧಿಕ ಪಾತಾನಿ ಅಂತ ಹೇಳ್ತಾರೆ. ಪವಿ ಅಂದರೆ ವಜ್ರಾಯುಧ. ಆ ವಜ್ರಾಯುಧ ನಮ್ಮ ಮೇಲೆ ಬಿದ್ದರೆ ಹೇಗೆ ಅದರಿಂದ ತೊಂದರೆ ನಮಗಾಗ್ತದಲ್ಲ, ಹಾಗೆ ತೊಂದರೆ ನಮಗಾಗ್ತದೆ. ಶಾಲಗ್ರಾಮಕ್ಕಾಗೋದಿಲ್ಲ, ಅದರ ಒಳಗೆ ಇರುವ ದೇವರಿಗಾಗೋದಿಲ್ಲ, ಶಾಲಗ್ರಾಮಕ್ಕೂ ಏನಾಗೋದಿಲ್ಲ. ಸ್ತ್ರೀಯರು ಮತ್ತೆ ಹೂವನ್ನು ಹಾಕೋದರಿಂದ ಅದಕ್ಕೇನು ತೊಂದರೆ ಆಗೋದಿಲ್ಲ ಶಾಲಿಗ್ರಾಮಕ್ಕೆ. ಒಳಗೆ ಇರುವ ದೇವರಿಗೂ ಅದರಿಂದ ಏನು ಅನರ್ಥ ಅಲ್ಲ, ಆದರೆ ಅದರಿಂದ ಅನರ್ಥ ಆಗೋದು ನಮಗೆ ಅಂತ ಹೇಳ್ತಾರೆ. ಪವಿ ವಜ್ರಾಯುಧವನ್ನು ನಮಗೆ ನಮ್ಮ ಮೇಲೆ ಪ್ರಯೋಗ ಮಾಡಿದಾಗ ಯಾವ ತರಹದ ಅನರ್ಥ ನಮಗಾಗಬೇಕಲ್ಲ, ತಾದೃಶ ಅನರ್ಥವನ್ನು ಎದುರಿಸಬೇಕಾಗ್ತದೆ ಅಂತ ಹೇಳ್ತಾರೆ. ಪವೇರಧಿಕ ಪಾತಾನಿ ವದಂತಿ ಬ್ರಾಹ್ಮಣೋತ್ತಮ. ಯಾರು ಹೇಳಿದ್ದಾರೆ ಇದನ್ನು? ಅಂದರೆ ಸ್ವಯಂ ನಾನು ಹೇಳ್ತಾ ಇದ್ದೇನೆ ಅಂತ ಅನ್ನೋದಿಲ್ಲ, ಬ್ರಾಹ್ಮಣೋತ್ತಮರು ಹೀಗೆ ಹೇಳಿದ್ದಾರೆ ಅಂತ ಕೋಟ್ ಮಾಡ್ತದೆ ಪದ್ಮಪುರಾಣ. ವೇದವ್ಯಾಸ ದೇವರು ಬರೆದದ್ದವೆಲ್ಲ, ಋಷಿಗಳ ಸಂವಾದ ಅವೆಲ್ಲ. ಆದರೆ ಋಷಿಗಳಂತಾರೆ ಬರೀ ನಾನು ಹೇಳ್ತೀನಿ ಅಂತ ತಿಳ್ಕೊಳ್ಬೇಡ, ವದಂತಿ ಬ್ರಾಹ್ಮಣೋತ್ತಮ. ಬಹುವಚನ ಪ್ರಯೋಗ ಬೇರೆ ಮಾಡ್ತದೆ. ಬ್ರಾಹ್ಮಣರು ಅಂತ ಇಷ್ಟೇ ಅನ್ನೋದಿಲ್ಲ, ಬ್ರಾಹ್ಮಣೋತ್ತಮ ಅಂತ ಅಂತದೆ. ಏಕವಚನ ಪ್ರಯೋಗ ಅಲ್ಲ, ಬಹುವಚನ ಪ್ರಯೋಗವನ್ನು ಮಾಡ್ತಾರೆ. ಬ್ರಾಹ್ಮಣೋತ್ತಮರು ಹೇಗೆ ಹೇಳ್ತಾರೆ ಅನ್ನೋದಕ್ಕಾಗಿ ಏನು ಮಾಡ್ತೀರಿ ನೋಡಿ ನಿಮಗೆ ಅಂತ ನಮ್ಮ ಪಾಲಿಗೆ ಬಿಟ್ಟು ಬಿಡ್ತಾರೆ ನಿರ್ಣಯವನ್ನು. ಚಂದನಂ, ಆ ಶಾಲಗ್ರಾಮದ ಮೇಲೆ ಗಂಧವನ್ನು ಏರಿಸಿದರೆ ವಿಷ ಸಂಕಾಶಂ, ಅದು ವಿಷವನ್ನು ಏರಿಸಿದ ಹಾಗೆ ಅಂತ ಅಂತಾರೆ. ಶಾಲಗ್ರಾಮಕ್ಕೆ ವಿಹಿತವಾದ ದ್ರವ್ಯಗಳಿಂದ ಪೂಜೆ ಮಾಡಬೇಕು. ವಿಷವನ್ನು ತಂದು ಶಾಲಗ್ರಾಮದ ಮೇಲೆ ಏರಿಸ್ತೀವ ನಾವು? ಯಾರಾದರೂ ಇಲ್ಲ. ಹಾಗಾದರೆ ಸ್ತ್ರೀಯರು ಗಂಧವನ್ನು ಶಾಲಿಗ್ರಾಮಕ್ಕೆ ಏರಿಸಿದರೆ ಅದು ವಿಷವನ್ನು ಶಾಲಿಗ್ರಾಮಕ್ಕೆ ಏರಿಸಿದ ಹಾಗೆ, ಅಂಥ ಪಾಪ ಬಂದು ಹೋಗ್ಬಿಡ್ತದೆ. ಕುಸುಮಂ ವಜ್ರ ಸನ್ನಿಭಂ, ಹೂವನ್ನು ಏರಿಸಿದರೆ ಅದು ವಜ್ರ, ಹಿಂದೆ ಬಂದಿದೆ ಅದು, ಮತ್ತೆ ಅದನ್ನು ಹೇಳ್ತಾರೆ ನೋಡ್ರಿ. ಹೇಳಿದ್ದನ್ನೇ ಮತ್ತೆ ಹೇಳೋದರಿಂದ ಇದು ಸುಳ್ಳಲ್ಲ, ಇದು ಸತ್ಯ ಅನ್ನೋದನ್ನು ದೃಢ ಮಾಡ್ತಾ ಇದ್ದಾರೆ. ಕುಸುಮಂ ವಜ್ರ ಸನ್ನಿಭಂ. ನೈವೇದ್ಯವನ್ನು ಮಾಡಿಬಿಟ್ರೆ ದೂರದಿಂದಲೇನೆ ನೈವೇದ್ಯ ಮಾಡಿಬಿಟ್ರೆ ಆ ಶಾಲಗ್ರಾಮಕ್ಕೆ ಕಾಲಕೂಟಾಭಂ, ಆ ನೈವೇದ್ಯ ಕಾಲಕೂಟದಂತೆ ಆಗ್ತದೆ ಅಂತ ಹೇಳ್ತಾರೆ. ಭವೇತ್ ಭಗವತಃ ಕೃತಂ, ಭಗವಂತನಿಗೆ ಮಾಡಿದ ನೈವೇದ್ಯ, ಅರ್ಚನ, ಗಂಧದ ಉಪಚಾರ ಇವೆಲ್ಲವೂ ಕೂಡ ಅತ್ಯಂತ ನಿಷಿದ್ಧ. ತಸ್ಮಾತ್ ಸರ್ವಾತ್ಮನ ತ್ಯಾಜ್ಯ ಸ್ತ್ರೀಯ ಸ್ಪರ್ಶ ಶಿಲೋಪರಿ. ಆದ್ದರಿಂದಾಗಿ ಸರ್ವಾತ್ಮನ ಮತ್ತೆ ಆ ಪ್ರತಿಮೆಯ ಸ್ಪರ್ಶವನ್ನು, ಶಾಲಿಗ್ರಾಮದ ಸ್ಪರ್ಶವನ್ನು ಮಾಡಬಾರದು ಅಂತ ಹೇಳ್ತಾರೆ. ಶೂದ್ರೋವ ಅನುಪನೀತೋವ ಸಧವ ವಿಧವಾಂಗನ ದೂರಾದೇವ ಅಸ್ಪೃಶನ್ ಪೂಜಾಂ ಪ್ರಕುರ್ಯ ಶಿವಕೃಷ್ಣಯೋ. ಇಲ್ಲಿ ಏನು ಹೇಳ್ತಾರೆ? ದೂರದಿಂದಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಯಾರ್ಯಾರು ಶೂದ್ರ, ಉಪನಯನವಾಗದೇ ಇದ್ದವರು, ಸಧವಾ ಸ್ತ್ರೀಯರು, ವಿಧವಾ ಸ್ತ್ರೀಯರು, ಯಾರೇ ಆಗಿರಲಿ, ದೂರದಿಂದಲೇನೆ ಆ ಪ್ರತಿಮೆಯನ್ನು ಮತ್ತು ಶಾಲಿಗ್ರಾಮವನ್ನು ಸ್ಪರ್ಶ ಮಾಡದೆ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸ್ಪರ್ಶ ಮಾಡದೆ ಪೂಜೆ ಮಾಡಬೇಕು ಅಂದರೆ ದೂರದಿಂದಲೇ ಹೂ ಹಾಕ್ತೇನೆ, ಗಂಧವನ್ನು ಏರಿಸ್ತೇನೆ, ನೈವೇದ್ಯ ಮಾಡ್ತೇನೆ, ಇವೆಲ್ಲ ದೂರದಿಂದಲೇ ಮಾಡುವ ಪೂಜೆಗಳಲ್ಲ ಅಂತ ಅಂದರೆ ಅವುಗಳನ್ನು ನಿಷೇಧ ಮಾಡಿದ್ದಾರೆ. ಹಾಗಾದರೆ ದೂರದಿಂದ ಮಾಡಬೇಕಾದ ಪೂಜೆಗಳು ಉಳಿದವ್ಯಾವು? ಇದನ್ನೇ ಪರಿಶೇಷ ಅಂತ ಕರೀತಾರೆ. ಇದನ್ನೇ ಪರಿಶೇಷ ಅಂತ ಹೇಳೋದು. ಈಗ ನಾವು ಕೇಳಿದ್ದೇವೆ, ದೇವರು ಯಾರು?
ಅಂತ ಅಂದಾಗ ನಿಷೇಧ ಶೇಷ ಜರತಾದ ಶೇಷ ಭಾಗವತದಲ್ಲೂ ಬಂದಿದೆ, ಹರಿಕಥಾಮೃತಸಾರದಲ್ಲೂ ಬರ್ತದೆ. ದೇವರು ಯಾರು? ಜೀವ ಅಲ್ಲ. ದೇವರು ಯಾರು? ಋಷಿಗಳಲ್ಲ. ದೇವರು ಯಾರು? ಇಂದ್ರಾದಿ ದೇವತೆಗಳಲ್ಲ. ಬ್ರಹ್ಮ ಅಲ್ಲ, ಲಕ್ಷ್ಮಿ ಅಲ್ಲ. ಅಂದಮೇಲೆ ಉಳಿದವನು ಯಾರು? ವಿಷ್ಣು. ಬ್ರಹ್ಮ ಯಾರು ಅಂತ ಆದ, ವಿಷ್ಣು ಅಂತ ಆದ. ಹೀಗೆ ಪರಿಶೇಷ ಅಂದರೆ ಉಳಿದದ್ದು ಅಂತ ಅರ್ಥ. ಈಗ ನೋಡಿ, ಮುಟ್ಟಿ ಪೂಜೆ ಮಾಡಬಾರದು ಅಂತ ಅನ್ನೋದನ್ನು ಹೇಳಿಬಿಟ್ಟಿದೆ. ಇನ್ನು ದೂರದಿಂದ ಹೂವು ಏರಿಸಬಾರದು, ಗಂಧ ಏರಿಸಬಾರದು, ನೈವೇದ್ಯ ಮಾಡಬಾರದು ಇತ್ಯಾದಿಗಳನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ಇಷ್ಟು ಹೇಳಿ ದೂರದಿಂದಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಂದಮೇಲೆ ಉಳಿತೇನು ಹೇಳಿ? ಪ್ರದಕ್ಷಿಣೆ ನಮಸ್ಕಾರ ಏನಿದೆಯಲ್ಲ, ಈ ಪ್ರದಕ್ಷಿಣೆ ನಮಸ್ಕಾರ ರೂಪವಾದ ಪೂಜೆಯನ್ನು ಅವಶ್ಯವಾಗಿ ಮಾಡಬಹುದು. ಇದೇ ಪರಿಶೇಷ ಅನುಮಾನದಿಂದ ನಮಗೆ ಸಿದ್ಧವಾಗುವ ಪೂಜೆ. ದೇವರ ಪೂಜೆಯನ್ನು ಸ್ತ್ರೀಯರು ಮಾಡಬೇಕು, ದೂರದಿಂದ ಮಾಡಬೇಕು ಅಂತ ಅಂದಾಗ ದೂರದಿಂದ ಹೂ ಹಾಕ್ತೇನೆ ಇಲ್ಲ, ಪ್ರತ್ಯೇಕವಾಗಿ ಹೆಸರು ತೆಗೆದುಕೊಂಡು ನಿಷೇಧ ಮಾಡಿದ್ದಾರೆ. ಅನ್ನೋದಕ್ಕಾಗಿ ದೂರದಿಂದ ಪೂಜೆ ಮಾಡೋದಾಗಿದ್ರೂ ಕೂಡ ಪ್ರದಕ್ಷಿಣೆ, ನಮಸ್ಕಾರ, ದರ್ಶನ ಅದು ಒಂದು ಪೂಜೆಯೇ. ದೇವರನ್ನು ಕಣ್ತುಂಬ ನೋಡೋದೇನಿದೆಯಲ್ಲ ಆ ಪ್ರತಿಮೆಯನ್ನು, ಅದು ಒಂದು ದೇವರಿಗೆ ಮಾಡುವ ಪೂಜೆಯೇ. ಬಂದವರನ್ನು ನಾವು ನೋಡಿದರೆ ಅದೊಂದು ಗೌರವವೇ ಅಲ್ಲ. ನೋಡದೆ ಹೋದರೆ ನೋಡವನು ನಾನು ಬಂದಿನಿ ನೋಡೇ ಇಲ್ಲ ಅವನು ಅವಮಾನ ಮಾಡ್ತಾನೆ ಅಂತ ಅನ್ನೋದಿಲ್ವಾ? ನೋಡದೆ ಹೋದರೆ ಅವಮಾನ ಅಂತಾದರೆ ನೋಡಿದರೆ ಏನಾಯ್ತದು? ಪೂಜೆ ಅಲ್ವಾ ಅದು? ಗೌರವ ಅಲ್ವಾ ಅದು? ಹಾಗಾದರೆ ಬಂದವರನ್ನು ಕಣ್ತುಂಬಿ ನೋಡಬೇಕು. ಬಂದಿದ್ದಾರೆ ಪ್ರೀತಿಯಿಂದ, ದೊಡ್ಡವರಿದ್ರೆ ಭಕ್ತಿಯಿಂದ, ಗೌರವದಿಂದ, ಸಣ್ಣವರು ಬಂದರೆ ವಾತ್ಸಲ್ಯದಿಂದ. ಆ ದೃಷ್ಟಿ ಕಣ್ಣಿನಲ್ಲಿಯೇನೇ ಆ ದೃಷ್ಟಿ ಇರ್ತದೆ. ಆ ದೃಷ್ಟಿಯಿಂದ, ವಾತ್ಸಲ್ಯ ದೃಷ್ಟಿಯಿಂದ, ಮತ್ತೆ ಪ್ರೇಮ ದೃಷ್ಟಿಯಿಂದ ಮತ್ತು ಗೌರವ ಭಾವನೆಯಿಂದ ಬಂದವರು ದೊಡ್ಡವರು, ಮಧ್ಯಮರು, ಸಣ್ಣವರು, ನಮಗೆ ಸಮಾನರಾದವರು ಮತ್ತೆ ಸಣ್ಣವರಾಗಿದ್ದರೆ ಈ ತರಹದ ಭಾವನೆಗಳಿಂದ ಅವರನ್ನು ನೋಡಿದರೆ ಅದೇ ಅವರಿಗೆ ಕೊಟ್ಟ ಗೌರವ. ಹೀಗಾಗಿ ಆ ಪ್ರತಿಮೆಗಳನ್ನು ಕಣ್ತುಂಬಿ ನೋಡಬೇಕು, ಅದು ದೇವರಿಗೆ ಮಾಡುವ ಪೂಜೆ. ಆ ಪ್ರತಿಮೆಗೆ ಪ್ರದಕ್ಷಿಣೆ ಹಾಕಬೇಕು, ಅದು ದೇವರ ಪೂಜೆ. ನಮಸ್ಕಾರ ಮಾಡಬೇಕು, ಅದು ದೇವರ ಪೂಜೆ. ಅರ್ಚನೆ ಮಾಡೋದಕ್ಕಾಗಿ ಹೂಗಳನ್ನು ತಂದು ಕೊಡಬೇಕು, ಅದು ದೇವರ ಪೂಜೆ. ನೈವೇದ್ಯ ಮಾಡೋದಕ್ಕಾಗಿ ಅಡಿಗೆಯನ್ನು ಸಿದ್ಧ ಮಾಡಬೇಕು, ಅದು ದೇವರ ಪೂಜೆ. ಅದೆಲ್ಲ ದೇವರ ಪೂಜೆ ಅಲ್ಲ ಅಂತ ನಾವು ತಿಳಿದಿದ್ದೇವೆ. ಮುಟ್ಟಿ ಮಾಡಿದರೇನೇ ಪೂಜೆ ಅಂತ ನಾವು ತಿಳಿದರೆ ಅದಕ್ಕಿಂತಲೂ ದುರವಸ್ಥೆ ಮತ್ತೊಂದಿಲ್ಲ ಅನ್ನೋದಕ್ಕಾಗಿ ದೂರದಿಂದ ಮಾಡಬೇಕಾದ ಪೂಜೆ ಇವೆಲ್ಲ ಆಗಿವೆ ಅನ್ನೋದಕ್ಕಾಗಿ ಈ ತರಹದ ಪೂಜೆಯನ್ನು ಮಾಡಬೇಕು ಅಂತ ಅನ್ನೋದನ್ನು, ಮತ್ತೆ ಇಲ್ಲಿ ದೇವರ ಪೂಜೆಯನ್ನು ಯಾವುದನ್ನು ಮಾಡಬಾರದು, ಹೇಗೆ ಮಾಡಬೇಕು ಅಂತ ಅನ್ನೋ ವಿಷಯವನ್ನು ಇಲ್ಲಿ ನಮಗೆ ತಿಳಿಸಿದ್ದಾರೆ. ಬೇಕಾಗಿಲ್ಲ.